ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಕಿಚಡಿ ಮಾಡ್ತಿದ್ದೇನೆ. ಮೂಂಗ್ ದಾಲ್ ಮತ್ತು ರೈಸದು ಅಕ್ಕಿದು ಕಿಚಡಿ ಮಾಡ್ತಿದ್ದೇನೆ. ಅದಕ್ಕೆ ಮಸಾಲವಾಲ ಕಿಚಡಿ ಅಂತೇಳಿ ತರಕಾರಿ ಹಾಕಿ ಮಾಡ್ತಾಯಿದ್ದೇನೆ. ಯಾಕಂದರೆ ನಾರ್ತ್ಗಳೆಲ್ಲ ಅದು ಬರೀ ಮೂಂಗ್ ದಾಲ್ ಮತ್ತು ರೈಸ್ ಮತ್ತು ಜೀರಿಗೆ ಒಗ್ಗರಣೆಗೆ ಕಿಚಡಿ ಮಾಡ್ತಾರೆ. ನಾನು ಮಾತ್ರ ನನ್ನ ಮಗ ತಿನ್ನಬೇಕಂತೇಳಿ ತರಕಾರಿ ಎಲ್ಲ ಹಾಕಿ ಮಸಾಲವಾಲ ಕಿಚಡಿ ಮಾಡ್ತಿದ್ದೀನಿ. ಇವಾಗ ತುಂಬ ಚಳಿ ಇದೆ. ಚಳಿಯಲ್ಲಿ ಬಿಸಿ ಬಿಸಿ ಕಿಚಡಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಮಸಾಲವಾಲ ಕಿಚಡಿ ಮಾಡ್ತಾಯಿದ್ದೇನೆ. ಇದಕ್ಕೇನು ಬೇಕಂತಿಲ್ಲ ಕಿಚಡಿ ಜೊತೆ ತಿನ್ನಲಿಕ್ಕೆ. ಮಸಾಲವಾಲ ಕಿಚಡಿ ಹಾಗೆ ಪ್ಲೇನಾಗಿ ಕಿಚಡಿ ತಿನ್ಬೋದು. ನಾನೀಗ ಕಿಚಡಿಗೆ ಇದು ಆಲೂಗಡ್ಡೆ, ಟೊಮಾಟೊ, ಆಮೇಲೆ ಸೋರೆಕಾಯಿ, ಈರುಳ್ಳಿ ಮತ್ತು 2 ಹಸಿಮೆಣಸು ಮತ್ತು ಸ್ವಲ್ಪ ಬೀಟ್ರೋಟ್ ಇಟ್ಟಿದ್ದೇನೆ. ಆಮೇಲೆ ಕ್ಯಾರೆಟ್ ಒಂದು ಇಟ್ಟಿದ್ದೇನೆ. ಇದು 1 ಕಪ್ ರೈಸು, 1 ಕಪ್ಪು ಇದು ಮೂಂಗ್ ದಾಲ್ ಅಂದರೆ ಹೆಸರುಬೇಳೆ ಇದೆ. ಇವಾಗ ನಾನು ಫಸ್ಟು ತರಕಾರಿನೆಲ್ಲ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ತೀನಿ. ಇವಾಗ ನಾನು ತರಕಾರಿನೆಲ್ಲ ಹಾಕ್ಕೊಳ್ತೀನಿ. ಒಂದೇ ಸಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಫ್ರೈ ಮಾಡಿಬಿಡ್ತೀನಿ. ತರಕಾರಿ ಕೂಡ ಹಾಕಿದ್ದೇನೆ. ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಇದು ಅಕ್ಕಿ ಮತ್ತು ಜಾರ್ ನೆನೆಸಿಟ್ಟಿದ್ನಲ್ಲ, ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಬೆಂದು ಅಂದರೆ ತುಂಬ ಸಾಫ್ಟಾಗಿ ಬೆಂದು ಬರುತ್ತೆ. ಇಲ್ಲಾಂದರೆ ಸಡನೆ ಮಾಡೋದಾದ್ರೂ ಪರವಾಗಿಲ್ಲ, ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಬೇಕು. ಇವಾಗ ಅಕ್ಕಿ ಮತ್ತು ಮೂಂಗ್ ದಾಲ್ ಹಾಕಿದ್ದೇನೆ. ಇವಾಗ ನಾನು ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದಕ್ಕೆ ಹಳದಿ ಉಪ್ಪು ಹಾಕಿ ಇಟ್ಕೊಳ್ಳೋಣ. ಉಪ್ಪು ಎಷ್ಟು ಬೇಕಂತ ಅಷ್ಟು ಹಾಕಿ ಆಮೇಲೆ ಒಗ್ಗರಣೆ ಹಾಕುವಾಗ ಟೇಸ್ಟ್ ಮಾಡಿ ಹಾಕ್ಕೊಳ್ಬೋದು. ಹಳದಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ನಾನು ಹಸಿಮೆಣಸು ಹಾಕಿದ್ದೇನೆ. ಯಾರು ಕಿಚಡಿಗೆ ಹಸಿಮೆಣಸು ಹಾಕಲ್ಲ. ನಾನು ಯಾಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಖಾರ ಆಗಿರಲಿ ಅಂತೇಳಿ ಹಾಕಿದ್ದೇನೆ. ಯಾಕಂದರೆ ತುಂಬ ಚಳಿ ಇದೆಯಲ್ಲ, ಅದಕ್ಕೆ ಬಾಯಿಗೆ ಇವಾಗ ಸ್ವಲ್ಪ ಎಲ್ಲರಿಗೂ ಕೋಲ್ಡ್ ಥರ ಎಲ್ಲ ಆಗಿದೆ. ಇವಾಗ ಸ್ವಲ್ಪ ರುಚಿಗೆ ನಾನು ಸ್ವಲ್ಪ ಖಾರ ಇರಲಿ ಅಂದ್ಕೊಂಡು ಆಮೇಲೆ ಸ್ವಲ್ಪ ಕೆಂಪು ಮೆಣಸಿನ ಪೌಡ್ರ್ ಹಾಕ್ತೀನಿ. ಆಮೇಲೆ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ನೀವು ಬೇಕಿದ್ರೆ ಇದರಲ್ಲಿ ಇವಾಗ ನಾನು 2 ಕಪ್ ಹಾಕಿದೆ ಅಂದರೆ 1 ಗ್ಲಾಸು ಅಕ್ಕಿ, 1 ಗ್ಲಾಸು ಹೆಸರುಬೇಳೆ ಹಾಕಿದ್ದೇನೆ. ನೀವು ಇದಕ್ಕೆ ಟೋಟಲ್ 2 ಗ್ಲಾಸ್ ಆಗಿದೆಯಲ್ಲ, ಅದಕ್ಕೆ 4 ಗ್ಲಾಸ್ 2 ಗ್ಲಾಸ್ ಅಕ್ಕಿಗಾದರೆ 4 ಗ್ಲಾಸ್ ನೀರು ಹಾಕ್ತಾರೆ. ಇದು ಕಿಚಡಿ ಆದ್ದರಿಂದ ನಾನು 7 ಕಪ್ ನೀರು ಹಾಕ್ತೀನಿ. 7 ಕಪ್ ಹಾಕಿ ನೀರು ಹಾಕಿ ಒಂದು ಅರ್ಧ ಗಂಟೆ ಹಾಗೆ ಮುಚ್ಚಿಡ್ತೀನಿ. ಆಮೇಲೆ ಕುಕ್ಕರಲ್ಲಿ ಒಂದು 5 ಸೀಟಿ ತೆಗೆದು ಸ್ಲೋಲಿ ಇಟ್ಟು ಆಮೇಲೆ ಆಫ್ ಮಾಡಿ ಒಗ್ಗರಣೆ ಹಾಕ್ತೀನಿ. ಇದಕ್ಕೆ ನಾನಿವಾಗ ಇದಕ್ಕೆ 7 ಗ್ಲಾಸ್ ನೀರು ಹಾಕಿಟ್ಟಿದ್ದೇನೆ. ಇದು ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡ್ತೀನಿ. ಯಾಕಂದರೆ ಫಸ್ಟ್ ನಾನು ಅಕ್ಕಿ ನೆನೆಸಿ ಇಟ್ಟಿಲ್ಲ. ಇವಾಗ ನಾನು ಇದರಲ್ಲಿ ಅರ್ಧ ಗಂಟೆ ನೆನೆಸಿಟ್ಟು ಆಮೇಲೆ ಊಟ ಮಾಡೋ ಮುಂಚೆ ಅರ್ಧ ಗಂಟೆ ಮುಂಚೆ ನಾನು ಆನ್ ಮಾಡ್ತೀನಿ. ಆಮೇಲೆ ಇದಾದಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೀನಿ. ಯಾಕಂದರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಜೀರಿಗೆ ಒಗ್ಗರಣೆ ಹಾಕ್ತಾರೆ ಎಲ್ಲರೂ, ನಾನು ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೀನಿ. ಇವಾಗ ಇದು ಅರ್ಧ ಗಂಟೆಗೆ ಆಫ್ ಮಾಡಿಡೋಣ. ಇವಾಗ ನಾನು ಗ್ಯಾಸ್ ಆನ್ ಮಾಡ್ತಿದ್ದೇನೆ. ಗ್ಯಾಸ್ ಆನ್ ಮಾಡಿ 5 ಸೀಟಿ ತೆಗೆದು ಆಮೇಲೆ ಚಿಕ್ಕದಾಗಿ ಒಂದು 10-15 ನಿಮಿಷ ಸ್ಲೋಲಿಯಾಗಿ ಇಡ್ತೀನಿ. ಯಾಕಂದರೆ ಚೆನ್ನಾಗಿ ಬೆಂದುಬಿಡುತ್ತೆ. ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಮುಚ್ಚಳಿ ಹಾಕಿಡ್ತೀನಿ. ಇವಾಗ ಕುಕ್ಕರಿಂದ ಮುಚ್ಚಳಿ ತೆಗೆದಿದೆ ನೋಡಿ, ಆಗಿದೆ ನೋಡಿ, ಈ ಥರ ಇದೆ ನೋಡಿ. ನಿಮ್ಗೆ ಎಷ್ಟು ಬೇಕಂದ್ರೆ ಅಷ್ಟು ನೀರನ್ನು ಹಾಕ್ಕೊಳ್ಬೋದು. ಇಲ್ಲ ಇಷ್ಟೇ ದಪ್ಪ ಇದ್ರೂ ಸಾಕು, ನನಗೆ ಇಷ್ಟೇ ದಪ್ಪ ಇರೋದು ಸಾಕು. ಈಗ ನಾನು ಬೆಳ್ಳುಳ್ಳಿ ಒಗ್ಗರಣೆ ಮತ್ತು ಜೀರಿಗೆ ಒಗ್ಗರಣೆ ಹಾಕ್ತಾಯಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಹಾಕ್ತೀನಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬ್ರೌನ್ ಆಗುತ್ತೆ ಹಾಕಿದರೆ ಚೆನ್ನಾಗಿರುತ್ತೆ. ಇವಾಗ ಆಗಿದೆ, ಹಾಕ್ಕೊಳ್ಳೋಣ. ಇವಾಗ ನೋಡಿ ರೆಡಿ ಆಗಿದೆ. ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಇದು ಇವಾಗ ನೋಡಿ ಕಿಚಡಿ ರೆಡಿ ಆಗಿದೆ. ನಾನು ಕಿಚಡಿ ಜೊತೆಗೆ ಒಂದು ಹಪ್ಪಳ, ಆಮೇಲೆ ಈರುಳ್ಳಿ, ಹಸಿಮೆಣಸು, ಉಪ್ಪಿನಕಾಯಿ ಇಟ್ಟಿದ್ದೇನೆ. ಇದ್ರ ಜೊತೆ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಎಲ್ಲ ಆರೋಗ್ಯ ಎಲ್ಲಾದರೂ ಚೆನ್ನಾಗಿಲ್ಲ ಅಂದರೆ ಕಿಚಡಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೀವು ಮಾಡಿ ನೋಡಿ ಆಮೇಲೆ ಟೇಸ್ಟ್ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ. ಆಮೇಲೆ ಎಲ್ಲರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು.